Hi guys, welcome back to my YouTube channel Queen's Creations. ಇವತ್ತಿನ ವಿಡಿಯೋದಲ್ಲಿ ನಾವು ಬೀಡ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚನ್ನ ಹಾಕೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇದಕ್ಕೆ ನಾವು ಒಂದು ಲಾಂಗ್ ನೋಟ್ಬುಕ್ ಅಥವಾ ಪ್ಯಾಡ್ ನಿಮ್ಗೆ ಯಾವ್ದು ಅನುಕೂಲ ಇರುತ್ತೋ ಅದನ್ನು ತೊಗೊಳ್ಳಿ. ಸೊ ಇದಕ್ಕೆ ನಾನಿಲ್ಲಿ 60 ಸ್ಟ್ಯಾಂಡ್ಸ್ ಅಂದರೆ 60 ಸತಿ ನಾನು ಸುತ್ಕೊತಿದ್ದೀನಿ. ಸಿಕ್ಸ್ಟಿ ಸ್ಟ್ಯಾಂಡ್ಸ್ನ ಸುತ್ಕೊಂಡ್ಬಿಟ್ಟು ಆದಮೇಲೆ ಅದನ್ನು ಡಬಲ್ ಮಾಡಿದ್ರೆ 120 ಸ್ಟ್ಯಾಂಡ್ಸ್ ಆಗುತ್ತೆ. ಸೊ ಬೇಬಿ ಕುಚ್ಚಿಗೆ 120 ಸ್ಟ್ಯಾಂಡ್ಸು ಕರೆಕ್ಟಾಗಿರುತ್ತೆ. ಜಾಸ್ತಿನೂ ಹಾಕ್ಬಾರ್ದು, ಕಡಿಮೆನೂ ಹಾಕ್ಬಾರ್ದು. ಜಾಸ್ತಿ ಹಾಕಿದ್ರೆ ತುಂಬಾ ಹೆವಿ ಅಂತ ಅನಿಸುತ್ತೆ ನಾವು ಪ್ಲೀಟ್ಸ್ ಮಾಡಿ ಹಾಕಿದಾಗ ನಮಗೆ ಸೀರೆ. ಸೊ ನೋಡಿ ಈ ಥರ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಿರ್ತೀವೋ ಸೊ ನಾವು ಅಲ್ಲೇ ಸ್ಟಾಪ್ ಮಾಡಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ 60 ಸ್ಟ್ಯಾಂಡ್ಸ್ ಇದು ಆಗಿದೆ. ಸೊ ಇದಕ್ಕೆ ನಾವು ಸೂಜಿಯಿಂದ ಪೋಣಿಸ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಸ್ಟಾರ್ಟಿಂಗ್ ತುದಿ ಇರುತ್ತಲ್ವ ಅದನ್ನು ನಾವು ಗ್ಲೂಯಿಂದ ನಾವು ಅದನ್ನು ಸ್ವಲ್ಪ ಗಮನ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀವು ಫ್ಯಾಬ್ರಿಕ್ ಗ್ಲೂಗನ್ನ ಯೂಸ್ ಮಾಡ್ಬೋದು ಅಥವಾ ಫೆವಿಕಾಲನ್ನು ಯೂಸ್ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ನಾವು ಸೂಜಿಗೆ ಈಸಿಯಾಗಿ ಅದು ಬಿಚ್ಕೊಳ್ಳೋದಿಲ್ಲ. ಸೊ ನೋಡಿ ಈ ಥರ ಮಾಡಿಬಿಟ್ಟು ಈ ಥರ ಹಾಕಿದ್ರೆ ಈಸಿಯಾಗಿ ಥ್ರೆಡ್ಡು ಸೂಜಿ ಒಳಗಡೆ ಹೋಗುತ್ತೆ. ಸೊ ಇವಾಗ ಇದು ಕುಚ್ಚು ಹಾಕೋದಕ್ಕೆ ರೆಡಿ ಇದೆ. ಸೊ ಈ ನೆಕ್ಸ್ಟು ಸೀರೆಗೆ ನಾವು ಒನ್ ಇಂಚ್ ಗ್ಯಾಪ್ ಅಷ್ಟು ನಾನಿಲ್ಲಿ ಡಿಸ್ಟೆನ್ಸ್ ನಾನು ತಗೊತಾ ಇದ್ದೀನಿ. 1 ಇಂಚ್ಗಿಂತ ಕಡಿಮೆನೂ ಇರಬಾರ್ದು, 1 ಇಂಚ್ಗಿಂತ ಜಾಸ್ತಿನೂ ಗ್ಯಾಪ್ ಇರಬಾರ್ದು. ಸೊ 1 ಇಂಚ್ ಬಂದುಬಿಟ್ಟು ಪರ್ಫೆಕ್ಟ್ ಸೈಜು. ಸೊ ನೋಡಿ ಇವಾಗ ನಾವು ಸ್ಟ್ಯಾಂಡ್ಸ್ ಮಾಡ್ಕೊಂಡಿದ್ವಲ್ಲ ಸೂಜಿಲಿ ಅದನ್ನು ನಾವು ಕೆಳಗಡೆಯಿಂದ ಇನ್ಸರ್ಟ್ ಮಾಡಿ ಅದ್ರ ಮೇಲೆ ರಿಂಗ್ ಬೀಡ್ ತೊಗೊಂಡಿರ್ತೀವಲ್ವ ಸೊ ಅದನ್ನು ಹಾಕಬೇಕಾಗತ್ತೆ. ಸೊ ನೋಡಿ ಫುಲ್ಲು ತುದಿಗೆ ಅದನ್ನು ತೊಗೊಂಡು ಬಂದುಬಿಟ್ಟು ಎಡಗೈಯಿಂದ ನೀವು ಅದನ್ನು ಹಿಂದೆನ ಇಟ್ಕೋಬೇಕು. ಮತ್ತು ಎರಡು ಸೇರಿಸಿ ನೀವು ಬಲಗೈಯಿಂದ ಇಟ್ಕೊಂಡು ನಾವು ಝರಿ ಥ್ರೆಡ್ನ ನಾನು ಇಲ್ಲಿ 4 ಎಳೆನ ಮಾಡ್ಕೊಂಡಿದ್ದೀನಿ. ಸೊ ಝರಿ ಥ್ರೆಡ್ ಸಹಾಯದಿಂದ ನಾವು ಇದನ್ನು ಲಾಕ್ ಅಂದರೆ ಸುತ್ತಕೊಂಡು ಲಾಕ್ ಮಾಡೋಣ. ಸೊ ನೋಡಿ ಝರಿ ಥ್ರೆಡ್ ನಾವು ಹಿಂದೆಯಿಂದ ಚುಚ್ಚಿಬಿಟ್ಟು 3 ಸತಿ ಅಥವಾ 4 ಸತಿ ನಾವು ಟರ್ನ್ ಮಾಡಬೇಕು, ಅಂದರೆ ಸುತ್ತಬೇಕು. ನಾವೇನು ಸಿಲ್ಕ್ ಥ್ರೆಡ್ 120 ಸ್ಟ್ಯಾಂಡ್ಸ್ ಮಾಡ್ಕೊಂಡಿದ್ದೀವಲ್ವ ಸೊ ಅದಕ್ಕೆ ನಾವಿಲ್ಲಿ ನೀಟಾಗಿ ಒಂದು ಕೆಳಗಡೆ ಒಂದು ಮೇಲೆ ಸುತ್ತಬಾರ್ದು. ಒಂದು ರೌಂಡ್ ಸುತ್ತಿದಾದಮೇಲೆ ಅದ್ರ ಕೆಳಗಡೆನೇ ನಾವು ರೌಂಡ್ನ ಇನ್ನು ಸೆಕೆಂಡ್ ರೌಂಡು ಮತ್ತು ಥರ್ಡ್ ರೌಂಡ್ನ ಸುತ್ತಬೇಕಾಗತ್ತೆ. ಸೊ ಆಗ ನಾವು ಫಿನಿಶಿಂಗ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಸಹ. ಸೊ ಅದಕ್ಕೆ ನಾವೇನು ಮಾಡಬೇಕು, ಒಂದ್ರ ಕೆಳಗಡೆ ಒಂದು ಸುತ್ತಬೇಕಾಗತ್ತೆ ಝರಿ ಥ್ರೆಡ್ನ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಕೈ ಆಡಿಸೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ತುಂಬಾ ಈಸಿ ಅಂತ ಅನಿಸುತ್ತೆ. ಸೊ ನೋಡಿ ಲಾಕ್ ಮಾಡೋದು ಅಷ್ಟೇ, ನಾವೇನು ಸುತ್ತಿರ್ತೀವಲ್ವ ಹಿಂದೆಯಿಂದ ಅದ್ರ ನಾವೇನು ಸುತ್ತಿರೋ ಸ್ಟ್ಯಾಂಡ್ಸ್ಗಳಿರ್ತಲ್ಲ ಅದರಿಂದ ಹಿಂದೆನೇ ಚುಚ್ಚಿಬಿಟ್ಟು 2 ಟೈಮ್ಸ್ ಅಥವಾ ಅದನ್ನು 3 ಟೈಮ್ಸ್ ನೀವು ಹಿಂದೆಯಿಂದ ಝರಿ ಥ್ರೆಡ್ ಹಿಂದೆಯಿಂದ ನಾವು ಲಾಕ್ ಮಾಡಿದ್ರೆ ಸೊ ಅದು ನೀಟಾಗಿ ಸ್ಟಿಫಾಗಿ ಟೈಟಾಗಿ ಕೂರುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ 1 ಇಂಚ್ ಅಂದರೆ ನಮ್ಮದು ಬೆರಳು ಇರುತ್ತಲ್ವ ಸೆಕೆಂಡ್ ಬೆರಳು. ಸೊ ಸೆಕೆಂಡ್ ಬೆರಳಿನ ಫಸ್ಟ್ ರೇಖೆ ಇರುತ್ತಲ್ಲ ಸೊ ಅಷ್ಟು ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ಪರ್ಫೆಕ್ಟ್ ಅಳತೆ ಅಂತಲೂ ಹೇಳ್ಬೋದು. ಎಷ್ಟು ಉದ್ದ ಬೇಕು ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ನೀವು ಅಷ್ಟೇ ನೀವು ಕಟ್ ಮಾಡ್ಕೊಳ್ಬೋದು. ಬೇಬಿ ಕುಚ್ಚಿಗೆ ಚಿಕ್ಕ ಇದ್ರೆ ಚೆಂದ. ಸೊ ನೋಡಿ ಇವಾಗ ಸೆಕೆಂಡ್ ಒನ್ನು ಸಹ ನಾನು ಫಸ್ಟ್ ಹೆಂಗೆ ತೋರಿಸಿದ್ನೋ ಸೊ ಅದೇ ರೀತಿಯೇ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸೊ ನೀವು ಥ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ಒಂದು ಲೈಟ್ ಮತ್ತು ಡಾರ್ಕ್, ಒಂದು ಕಲರ್ ಲೈಟ್ ಇರಬೇಕು ಮತ್ತು ಒಂದು ಕಲರ್ ಡಾರ್ಕ್ ಆಗಿರಬೇಕು. ಹಂಗೆ ಮಾಡೋದ್ರಿಂದನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗು.
ಸೊ ನೋಡಿ ಈ ಥರ ನೀಟಾಗಿ ಒಂದ್ರ ಕೆಳಗಡೆ ಒಂದು ನಾನಿಲ್ಲಿ ಸುತ್ಕೊತಾ ಇದ್ದೀನಿ. ಮತ್ತು ನಾವೇನು ಸುತ್ತಿರ್ತೀವಲ್ಲ ಅದು ಹಿಂದೆಗಡೆ ತಿರುಗಿಸ್ಬಿಟ್ಟು ಆ ದಾರಗಳ ಒಳಗಡೆಗೆ ನಾವು ಸೂಜಿನ ನಾವು ಹಾಕಿ ಲಾಕ್ ಮಾಡೋದ್ರಿಂದ ಅದು ಬಿಚ್ಚೋಗೋದಿಲ್ಲ, ತುಂಬ ಟೈಟಾಗಿ ಕೂರುತ್ತೆ. ಜರಿದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಿ, ಅದು ಸಡನ್ನಾಗಿ ಮಿಡಲಲ್ಲೇ ನಾವು ಅದು ಕಟ್ಟಾಗಿಬಿಡುತ್ತೆ. ಸೊ ಕಟ್ ಮಾಡಬೇಕಾದಾಗ 1 ಇಂಚ್ ನೋಡಿ ಈ ಥರ 1 ಇಂಚ್ ಇಟ್ಬಿಟ್ಟು ನಾವು ಕಟ್ ಮಾಡೋದ್ರಿಂದ ಎಲ್ಲನೂ ಪರ್ಫೆಕ್ಟಾಗಿ ಒಂದೇ ಅಳತೆದಲ್ಲೇ ಬರುತ್ತೆ, ತುಂಬ ಚೆನ್ನಾಗೂ ಸಹ ಕಾಣಿಸುತ್ತೆ. ಸೊ ಬೇಬಿ ಕುಚ್ ಇಷ್ಟು ಉದ್ದ ಇದ್ದರೆ ಸಾಕು, ತುಂಬ ದೊಡ್ಡದಾಗಿ ಮಾಡಬೇಡಿ, ತುಂಬ ಸಣ್ಣದಾಗೂ ಮಾಡಬೇಡಿ. ಇದೇ ಪರ್ಫೆಕ್ಟ್ ಅಳತೆ ಅಂತಲೂ ಸಹ ಹೇಳ್ಬೋದು. ಸೊ ನಾನಿಲ್ಲಿ ಡಬಲ್ ಕಲರ್ ಸ್ಯಾರಿ ಇರೋದ್ರಿಂದ ನಾನಿಲ್ಲಿ ಡಬಲ್ ಕಲರ್ ತೊಗೊತಾ ಇದ್ದೀನಿ. ಸೊ ನಾನು ಡಬಲ್ ಕಲರ್ನ ಒಂದು ಕಲರ್ 5 ಮತ್ತು ಇನ್ನೊಂದು ಕಲರು ಗೋಲ್ಡ್ ತಗೊಂಡು 5 ಬ್ಲೂ ಕಲರ್ ತಗೊಂಡು 1 ಕಲರ್ ಬಂದುಬಿಟ್ಟು ಗೋಲ್ಡ್ ಕಲರ್ ನಾನಿಲ್ಲಿ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 3 ಮತ್ತು 1 ಹಾಕ್ಕೋಬೋದು. ಸೊ ನನ್ನ ಕಸ್ಟಮರ್ ಈ ಥರ ಕೇಳಿರೋದ್ರಿಂದ ನಾನಿಲ್ಲಿ 5 + 1 ಮಿಡಲಲ್ಲಿ ಗೋಲ್ಡ್ ಕಲರ್ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾವು ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ನ ಹಾಕ್ತಾ ಇರೋದು. ಸೊ ಇನ್ನು ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮಗೆ ಇನ್ನೂ ತುಂಬಾ ವೆರೈಟೀಸ್ ಆಫ್ ಬೇಬಿ ಕುಚ್ನ ಹಾಕೋದನ್ನು ತೋರಿಸ್ಕೊಡ್ತೀನಿ, ಮತ್ತು ಬೀಡ್ಸ್ಗಳನ್ನ ಯೂಸ್ ಮಾಡಿ ಹಾಕೋದನ್ನು ಸಹ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದನ್ನು ನೀವು ಬ್ರೈಡಲ್ ಅಂದರೆ ಮದುವೆಗೆಲ್ಲನೂ ಹಾಕ್ತಾರಲ್ವ, ಸೊ ಆ ಥರನೂ ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ತುಂಬ ರಿಚ್ಚಾಗಿ ಕಾಣಿಸುತ್ತೆ. ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಇಷ್ಟ ಆದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಬೇರೆ ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಇನ್ನೂ ಏನಾದರೂ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಇದನ್ನು ಅಷ್ಟೇ ನಾನು 1 ಇಂಚ್ ಅಷ್ಟು ನಾನು ಇಟ್ಬಿಟ್ಟು ಕಟ್ ಮಾಡ್ಕೊತೀನಿ. ಸೊ ನೋಡ್ಬೋದು ನೀವು ಫೈನಲಾಗಿ ಈ ಥರ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋಕ್ಕೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.